ನಮಸ್ಕಾರ ಸ್ನೇಹಿತರೆ, PMC ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿ ಸಾರಿಗೆ, ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಮೇಡಮ್ಗೆ, ನನ್ನ ತಂದೆ ತಾಯಿಯರಿಗೆ, ನನ್ನ ಮಾರ್ಗದರ್ಶಕ ಗುರು ಬ್ರಹ್ಮಶ್ರೀ ಪ್ರೇಮ್ನಾಥ್ ಸಾರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ಮತ್ತು ವೀಕ್ಷಿಸುತ್ತಿರುವ ಎಲ್ಲ ಧ್ಯಾನ ಮಿತ್ರರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ಇವತ್ತು ನಾವು ಧ್ಯಾನ ಹೆಚ್ಚು ಸಮಯ ಯಾಕೆ ಮಾಡಬೇಕು? ನಾನು ಪ್ರತಿಯೊಂದು ಸಂದರ್ಭ ಮತ್ತು ಧ್ಯಾನದ ಕಾರ್ಯಾಗಾರ ಇದ್ದಾಗ 3 hours ಮೆಡಿಟೇಷನ್ ಫಾರ್ 21 days ಅಂತೇಳಿ ಬಹಳ ಒತ್ತಿ ನಾನು ಹೇಳೋದು ನೀವು ಬಹಳ ಸಲ ಕೇಳಿದ್ದೀರಿ. 3 hours ಮೆಡಿಟೇಷನ್ 41 days ಮಾಡಿದರೆ ಇನ್ನೂ ಅದ್ಭುತವಾದ ಚೇಂಜ್ ಆಗುತ್ತೆ. ಯಾಕೆ ನಾನು ಈ ಪದೇ ಪದೇ ಈ 3 hours ಮೆಡಿಟೇಷನ್ ಫಾರ್ 41 days ಅಂತ ಹೇಳ್ತೀನಿ ಅಂತ ಅದು ನಿಮಗೆ ಅರ್ಥ ಆಗಬೇಕು. ಇವತ್ತು ನಾವು ಅದನ್ನು ಬಹಳ ಅಂತರಾರ್ಥ ಅಂದರೆ ಒಳಗಿನ ಅರ್ಥವನ್ನು ತಿಳ್ಕೊಳ್ಳೋಣ. ಯಾಕೆ ಪದೇ ಪದೇ ಆ ವಿಷಯವನ್ನು ತೆಗಿತೀನಿ ಅಂತೇಳಿ ನೋಡಿ. ನಾವು ಯಾವುದಾದ್ರೂ ಒಂದು ಚೇಂಜಸ್ ತೊಗೊಂಬರಬೇಕು ಅಂದರೆ ನಮ್ಮ ಬಾಡಿಯಲ್ಲಿರೋ ಸೆಲ್ಸ್, ಕಣಗಳು, ಪ್ರತಿಯೊಂದು ಕಣಗಳು ದಿನನಿತ್ಯ ಸಾಯ್ತಾ ಇರುತ್ತೆ ಮತ್ತು ಹುಟ್ಟುತ್ತಾ ಇರುತ್ತೆ. ನಮ್ಮ ದೇಹದಲ್ಲಿ ಈ ಪ್ರಕ್ರಿಯೆ ನಡೀತಾನೇ ಇರುತ್ತೆ. ಪ್ರತಿಯೊಂದು ಆ ಕಣಗಳು ಅಂದರೆ ನಮ್ಮ ದೇಹದಲ್ಲಿರುವ ಲಕ್ಷಗಟ್ಟಲೆ ಕಣಗಳು ಅವು ಸಾಯ್ತಾ ಇರುತ್ತೆ ಮತ್ತು ಹುಟ್ಟುತ್ತಾ ಇರುತ್ತೆ. ನಾವು 3 ತಾಸು ಧ್ಯಾನ ಪ್ರತಿನಿತ್ಯ ಮಾಡಿದಾಗ 20 ದಿವಸಕ್ಕೆ ಆ ನಮ್ಮಲ್ಲಿರುವ ಎಲ್ಲ ಒಂದು ಕಣಗಳಿಗೆ ಆ ಧ್ಯಾನ ಸೇರುತ್ತೆ. ಪ್ರತಿಯೊಂದು ಕಣಕ್ಕೆ ಆ 20 ದಿವಸದಲ್ಲಿ ಆ ಧ್ಯಾನ ಮುಟ್ಟುತ್ತೆ. ಧ್ಯಾನದ ಕಲಿಕೆ ಆ ಕಣಗಳಿಗೆ ಸಿಗುತ್ತೆ. ಇನ್ನು 21 ದಿವಸ ಯಾಕೆ ಮಾಡಬೇಕು? ನಾವು ಎಲ್ಲ ಕಣಗಳಿಗೆ ಗೊತ್ತಾಗಿದೆಯಲ್ಲ, ಧ್ಯಾನದ ಪರಿಚಯ ಆಗಿದೆಯಲ್ಲ, ಸಾಕಲ್ಲ 20 ದಿವಸ ಅಂಥೇಳಿ ನಾವು ಅಲ್ಲಿ ನಿಂದಿರಿಸಬಾರ್ದು. ಇನ್ನು 21 ದಿವಸ ಯಾಕೆ ಮಾಡಬೇಕು ಅಂತಂದರೆ, ನಮ್ಮಲ್ಲಿ ಉದ್ಭವವಾಗಿರುವ ಹೊಸತನದ ಬಗ್ಗೆ, ಒಂದು ಅದ್ಭುತವಾದ ಆಲೋಚನೆಗಳ ಬಗ್ಗೆ ಮತ್ತು ನಮ್ಮ ಧ್ಯಾನದಿಂದ ಆಗಿರುವ ಬದಲಾವಣೆಯ ಬಗ್ಗೆ ನಾವು ಇನ್ನೂ 21 ದಿವಸ ಆ ಒಂದು ಕಣಗಳಿಗೆ ಸಂದೇಶವನ್ನು ಕೊಡಬೇಕು. ಆ ಸಂದೇಶವನ್ನು ಕೊಡಬೇಕು ಅಂದರೆ ಇನ್ನೂ 21 ದಿವಸ ನಾವು 3 ತಾಸು ಧ್ಯಾನ ಮಾಡಬೇಕು. ನಿಮ್ಮನ್ನು ನೀವು ನ್ಯೂಟ್ರಲೈಸ್ ಮಾಡಿಕೊಂಡು ಆ ಎಲ್ಲ ಕಣಗಳಿಗೆ ಧ್ಯಾನದ ಪರಿಚಯ ಆಗಬೇಕು ಅಂದರೆ 20 ದಿವಸ ಸಾಕು. ಆದರೆ ನಿಮ್ಮಲ್ಲಿ ಆ ಚಿಗುರು ಹೊಡೆದಿರುವ ಆ ಹೊಸತನದ ಬಗ್ಗೆ ಮತ್ತು ನಿಮ್ಮ ಅದ್ಭುತದ ಆಲೋಚನೆಗಳ ಬಗ್ಗೆ ನಿಮ್ಮ ಕಣಗಳಿಗೆ ತಿಳಿಸಬೇಕು ಅಂದರೆ ಇನ್ನೂ 21 ದಿವಸ ಧ್ಯಾನ ಮಾಡಲೇಬೇಕು. ಅಂದರೆ 3 ತಾಸಿನ ಧ್ಯಾನ 41 ದಿವಸ ಮಾಡಬೇಕು. ಇದು ಮಾಡಿದರೆ ನೀವು ನಿಮ್ಮ ಲೈಫಲ್ಲಿ ಒಂದು ಗ್ರೇಟ್ ಚೇಂಜ್ ತೊಗೊಂಬರ್ತೀರಿ. ಅಂದರೆ ಅದ್ಭುತವಾದ ಒಂದು ಬದಲಾವಣೆ, ಟ್ರಾನ್ಸ್ಫಾರ್ಮೇಷನ್ ತೊಗೊಂಬರ್ತೀರಿ. ಯಾಕೆ ಇದು ಮಾಡೋದ್ರಿಂದ
ಎಲ್ಲ ಕಣಗಳಿಗೆ ನಾವು ಧ್ಯಾನ ಕಲಿಸ್ಕೊಡ್ತೀವಿ, ಹೊಸ ವಿಷಯಗಳನ್ನು ತಿಳಿಸ್ತೀವಿ, ಅರ್ಥ ಮಾಡಿಸ್ತೀವಿ. ಇದು ಮಾಡಿದ ಮೇಲೆ ಮತ್ತೇನು ಬದಲಾವಣೆ ಆಗುತ್ತೆ ನೋಡಿ. ಇದು ಮಾಡೋದ್ರಿಂದ ನಿಮ್ಮ ಜೀವನದ ಶೈಲಿ ಬದಲಾವಣೆ ಆಗುತ್ತೆ. ಯಾಕೆಂದರೆ ನೀವು ಯಾವ ಥರ ಆ ಕಣಗಳಿಗೆ ಸೂಚನೆ ಕೊಟ್ಟಿದ್ದೀರೋ ಆ ಥರ ಆ ಕಣಗಳು ಕೆಲಸ ಮಾಡೋದಕ್ಕೆ ಶುರು ಮಾಡ್ತವೆ. ಅದೇ ಥರ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗುವುದಲ್ಲದೆ ನಿಮ್ಮ ಕಣಗಳಲ್ಲೆಲ್ಲ ಆ ಒಂದು ನಾಲೆಡ್ಜ್, ಆ ಜ್ಞಾನ ಸ್ಟೋರ್ ಆಗುತ್ತೆ. ಸ್ಟೋರ್ ಆದ ನಂತರ ಆ ಅದ್ಭುತ ಆಲೋಚನೆಗಳನ್ನು ಹೊತ್ತಿರುವ ಆ ಕಣಗಳು ನಿಮ್ಮ ಜೀವನವನ್ನು ಅದ್ಭುತವಾಗಿ ಬದಲಾವಣೆ ಮಾಡ್ತಾರೆ. ಆ ಬದಲಾವಣೆಯ ಬದುಕು ನೀವು ನೋಡಬೇಕು ಅಂದರೆ 41 ದಿವಸಗಳ ಕಾಲ 3 ತಾಸು ಧ್ಯಾನ ಮಾಡಲೇಬೇಕು. ಪ್ರತಿಯೊಬ್ಬರು ಇದನ್ನು ಮಾಡಲೇಬೇಕು. ಪ್ರತಿಯೊಂದು ಧ್ಯಾನಿ ಈ 3 ತಾಸಿನ ಧ್ಯಾನ 41 ದಿವಸ ಮಾಡಿದಾಗ ಅವನ ಜೀವನದ ಉದ್ದೇಶವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅವನು ತನ್ನ ಜನ್ಮ ಎದಕ್ಕೆ ತಗೊಂಡಿದ್ದಾನೆ, ಅವನು ಧ್ಯಾನಿಯಾಗಿ ಯಾಕೆ ಧ್ಯಾನದ ಪರಿಚಯ ಅವನ ಜೀವನದಲ್ಲಿ ಆಗಿದೆ, ಎಲ್ಲವನ್ನು ತಿಳ್ಕೊಳ್ಳೋದಕ್ಕೆ ಅವನು ಈ 41 ದಿವಸ 3 ತಾಸು ಧ್ಯಾನ ಅವನಿಗೆ ಒಂದು ದಿಕ್ಸೂಚಿಯಾಗುತ್ತೆ, ಅವನಿಗೆ ಒಂದು ಮಾರ್ಗದರ್ಶನ ಆಗುತ್ತೆ, ಅವನಿಗೆ ಒಂದು ಜ್ಞಾನೋದಯವಾಗುತ್ತೆ. ಇವೆಲ್ಲವೂ ಆಗಬೇಕು. ನಿಮ್ಮ ಬದುಕಿನಲ್ಲಿ ಕೂಡ ಇವೆಲ್ಲವನ್ನು ನೀವು ಕಾಣಬೇಕು ಅಂದರೆ 41 ದಿವಸಗಳ ಕಾಲ 3 ಗಂಟೆ ಕಾಲ ಧ್ಯಾನ ಮಾಡಿ. ಧ್ಯಾನ ಮಾಡಿದಾಗ ಅದರ ಬದಲಾವಣೆ ನೀವು ನೋಡ್ತೀರಾ, ಅದರ ಅದ್ಭುತಗಳು ನೀವು ನೋಡ್ತೀರಾ. ಆ ಅದ್ಭುತಗಳನ್ನು ನೋಡಲೇಬೇಕು. ಪ್ರತಿಯೊಂದು ಪಿರಮಿಡ್ ಮಾಸ್ಟರ್ಸ್ ಈ ಒಂದು ಅದ್ಭುತದ ನಿದರ್ಶನ ಮಾಡಬೇಕು. ಮಾಡಿದಾಗೆ ನೀವು ರಿಯಲ್ ಪಿರಮಿಡ್ ಮಾಸ್ಟರ್ಸ್ ಆಗ್ತೀರಿ. ಆ ಸಾಧನೆಯನ್ನು ನೀವು ಮಾಡಲೇಬೇಕು. ಅದನ್ನು ಮಾಡಿದ್ರೇ ನಿಮಗೆ ಆ ಪಿರಮಿಡ್ ಮಾಸ್ಟರ್ ಆಗಿರುವ ಒಂದು ಏನು ಅನುಭೂತಿ ಇದೆ ಅದು ಸಿಗುತ್ತೆ. ಅದು ಎಲ್ಲರಿಗೂ ಸಿಗಬೇಕು. ನೋಡಿ, ನಾವು ಧ್ಯಾನ ಮಾಡ್ತಾ ಇರ್ತೀವಿ. ಈ 3 ತಾಸಿನ ಧ್ಯಾನ ಬಂದ ತಕ್ಷಣ ಬಹಳಷ್ಟು ಜನ ಧ್ಯಾನಿಗಳು ಏನಂತಾರೆ, ಸರ್ ನನಗೆ 3 ತಾಸು ಧ್ಯಾನ ಮಾಡೋದಕ್ಕಾಗಲ್ಲ ಅಂತಾರೆ. 3 ತಾಸು ಕಂಟಿನ್ಯೂಸ್ ಕೂಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ನೋಡಿ, ನಾವು ಒಂದು ಸಿನಿಮಾವನ್ನು ನೋಡಬೇಕು ಅಂದರೆ 3 ತಾಸು ಯಾವ ರೀತಿ ಗಮನವಿಟ್ಟು ಆ ಸಿನಿಮಾವನ್ನು ನೋಡ್ತೀವಿ. ಯಾವುದೇ ರೀತಿ ನಮಗೆ ಅಲ್ಲಿ ಒಂದು ಟಯರ್ಡ್ನೆಸ್ ಇರಲ್ಲ. ಯಾಕೆ? ಆ ವಿಷಯ ನಮಗೆ ಇಷ್ಟ ಆಗಿದೆ, ಆ ಫಿಲಿಮು ನಮಗೆ ಇಷ್ಟವಾಗಿದೆ, ಅದಕ್ಕೆ ನಮಗೆ ಅಲ್ಲಿ ಯಾವುದೇ ರೀತಿ ಟಯರ್ಡ್ನೆಸ್ ಇಲ್ಲ. ಆದರೆ 3 ತಾಸು ಧ್ಯಾನ ಮಾಡು ಅಂದಾಗ ನಮಗೆ ನಾನಾ ರೀತಿ ಆಲೋಚನೆಗಳು ಬರ್ತವೆ. ಆ ಆಲೋಚನೆಗಳು ಬಂದ್ರೂ ನಮಗೆ ಯಾವಾಗ ಧ್ಯಾನ ಹತ್ತಿರ ಆಗುತ್ತೋ, ಧ್ಯಾನ ನನ್ನ ಉಸಿರಾಗುತ್ತೋ, ಧ್ಯಾನ ನನಗೆ ಇಷ್ಟವಾಗುತ್ತೋ, ಆವಾಗೇನಾಗುತ್ತೆ, 3 ತಾಸು ಧ್ಯಾನ ಮಾಡೋದು ಸುಲಭವಾಗುತ್ತೆ. ಯಾಕಾಗಲ್ಲ ಮಾಡೋದಕ್ಕೆ? ಯಾಕೆಂದರೆ ನಮ್ಮ ಆಲೋಚನೆಗಳೇ ಅದನ್ನು ಸೃಷ್ಟಿ ಮಾಡೋದು. ನಾವೇನಂತೀವಿ, ಪದೇ ಪದೇ ಯಾರು ಸೀನಿಯರ್ ಮಾಸ್ಟರ್ಸು ನಿಮಗೆ ಕ್ಲಾಸ್ ತೊಗೊಳಕ್ಕೆ ಬಂದಿರುವ ಮಾಸ್ಟರ್ಸಲ್ಲಿ ಏನಂತ ಹೇಳ್ತೀರಿ, ನನಗೆ 3 ತಾಸು ಮಾಡೋ ಧ್ಯಾನ ಮಾಡೋದಕ್ಕೇ ಆಗೋಲ್ಲ ಸರ್. ಆ್ಯಂಡ್ ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತ ಹೇಳ್ತಾರೆ ಸರ್. ಯಾವಾಗ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ಅಂದರೆ ಯಾವ ರೀತಿ ನೀನು ಆಲೋಚನೆ ಮಾಡ್ತಿ ಅದನ್ನೇ, ಆ ಪರಿಸ್ಥಿತಿಯನ್ನೇ ನೀನು ಸೃಷ್ಟಿ ಮಾಡ್ತಿ ಅಂತ ಹೇಳ್ತಾರೆ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದೆ ಅದು. ನೀನು ಯಾವ ರೀತಿ ಆಲೋಚನೆ ಮಾಡ್ತಿ ಅದೇ ಪರಿಸ್ಥಿತಿ ನಿನಗೆ ಸೃಷ್ಟಿಯಾಗುತ್ತೆ ಅಂತ. ಅದಕ್ಕೆ ನೀವು 3 ತಾಸು ಧ್ಯಾನ ನನಗೆ ಮಾಡೋದಕ್ಕೆ ಆಗೋಲ್ಲ, ಕಷ್ಟ ಆಗುತ್ತೆ ಅನ್ನೋ ಮಾತುಗಳು ನಿಮ್ಮ ಡಿಕ್ಷನರಿಯಿಂದ ತೆಗೆದುಬಿಡಿ.
ಅದು 3 ತಾಸು ಧ್ಯಾನ ನನ್ನಿಂದ ಮಾಡೋದಕ್ಕೆ ಯಾಕಾಗಲ್ಲ ಅಂತ ಪ್ರಶ್ನೆ ಹಾಕೋದಕ್ಕೆ ಶುರು ಮಾಡಿ. ಅದನ್ನು ಇಷ್ಟಪಡಿ, ಒಂದು ದೃಢ ನಿರ್ಧಾರ ಮಾಡಿರಿ. ಆ ದೃಢ ನಿರ್ಧಾರ ಮಾಡಿ ಇಷ್ಟಪಟ್ಟು ನೀವು ಧ್ಯಾನ ಮಾಡಿದಾಗ 3 ತಾಸು ಮಾಡೋದೇನು, ನೀವು 6 ತಾಸು ಬೇಕಾದರೂ ಧ್ಯಾನ ಮಾಡ್ತೀರಿ. ಯಾಕೆಂದರೆ ಅಲ್ಲಿ ನಿಮ್ಮ ಇಚ್ಛೆ ಬಹಳ ಮುಖ್ಯವಾದದ್ದು, ನಿಮ್ಮ ಇಂಟೆಂಟ್ ಬಹಳ ಮುಖ್ಯವಾದದ್ದು. ಯಾಕೆಂದರೆ ಯಾವ ರೀತಿ ನಿಮ್ಮ ಇಂಟೆಂಟ್ ಇರುತ್ತೋ ಅದೇ ರೀತಿ ಈವೆಂಟ್ ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ. ನಿಮ್ಮ ಇಂಟೆಂಟು 3 ತಾಸು ಧ್ಯಾನ ಮಾಡಬೇಕು ಅಂತ ಇದ್ದಾಗ ಅದೇ ರೀತಿ ಮ್ಯಾನಿಫೆಸ್ಟ್ ಆಗೋದು ನೀವು ನೋಡ್ತೀರಿ ನಿಮ್ಮ ಲೈಫಲ್ಲಿ. 3 ತಾಸು ಸಲೀಸವಾಗಿ ನೀವು ಧ್ಯಾನ ಮಾಡ್ಬೋದು. ಅದಕ್ಕೆ ನಾ ಹೇಳೋದು, 3 ತಾಸು ಧ್ಯಾನ ಮಾಡಬೇಕು ಅಂದರೆ ದೃಢ ನಿರ್ಧಾರ ಮಾಡಿ. ದೃಢ ನಿರ್ಧಾರ ಮಾಡಿದಾಗ ನೀವು ಖಂಡಿತ 3 ತಾಸು ಧ್ಯಾನ ಮಾಡ್ತೀರಿ. ನೋಡಿ, ಇಂಥ ಒಂದು ಅದ್ಭುತವಾದ ಜ್ಞಾನವನ್ನು ಕೊಡ್ತಿರುವ PMC ಕನ್ನಡ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಇದನ್ನು ಕಳಿಸ್ಕೊಳ್ಳಿ. ಯಾಕೆಂದರೆ ಜ್ಞಾನ ನಿಲ್ಲಬಾರ್ದು, ಜ್ಞಾನ ಹರಿತಾ ಇರಬೇಕು. ಆ ಹರಿದಾಗೆ ಅದರ ವೈಶಿಷ್ಟ್ಯ ಹೆಚ್ಚಾಗುತ್ತೆ. ಧನ್ಯವಾದಗಳು ಸ್ನೇಹಿತರೆ, ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.